ಮಿಥುನ ರಾಶಿಯವರಿಗೆ ಒಳ್ಳೆಯ ಉದ್ಯೋಗ ಲಾಭ ಜೊತೆಗೆ ವಿವಾಹ ಯೋಗ ಅಂತಾನೂ ಕೂಡ ಹೇಳ್ತಾ ಹೋಗ್ಬೋದು. ಮಿಥುನ ರಾಶಿಯವರಿಗೆ ಅನ್ಕೊಂಡಂತಹ ಕೆಲಸಗಳಲ್ಲಿ ಯಶಸ್ಸು ಸಾಧಿಸುವಂತಹ ಸಮಯ ಬಂದಿದೆ. ಯಾಕೆ ಅಂತ ಅಂದ್ರೆ ಸಮಯ ನಮ್ಮನ್ನ ಕಾಯ್ಕೊಂಡು ನಮ್ಮನೆಗೆ ಅದೃಷ್ಟದ ಬಾಗಿಲು ಬರ್ತಾ ಇದೆ ಅಂತ ಅಂದ್ರೆ ಅದು ಮಿಥುನ ರಾಶಿಯವರಿಗೆ. ಬನ್ನಿ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಬುಧನ ಬದಲಾವಣೆಯಿಂದ ಏನೆಲ್ಲ ಫಲಾನುಫಲಗಳನ್ನು ಕೊಡುತ್ತೆ ನೋಡ್ತಾ ಹೋಗೋಣ. ನೋಡಿ, ಮಿಥುನ ರಾಶಿಯವರಿಗೆ ಅಧಿಪತಿ ಬುಧ, ಮರ್ಕ್ಯೂರಿ ಅಂತ ಕರಿತೀವಿ. ಅದೇ ಬುಧ ಎರಡನೇ ಮನೆಗೆ ಬರ್ತಾ ಇದ್ದಾನೆ ಅಂತ ಅಂದ್ರೆ ರಾಶಾಧಿಪತಿಯಾದಂತಹ ಬುಧ ಮೊದಲೇ ಬ್ರಿಲಿಯಂಟ್ ಮಿಥುನ ರಾಶಿಯವರು. ಯಾಕೆ ಅಂತಂದ್ರೆ ತನ್ನ ರಾಶಿಗೆ ಅಧಿಪತಿಯಾದಂತಹ ಬುಧನೇ ಇಟ್ಕೊಂಡಿದ್ರೆ ಇಂಟೆಲಿಜೆನ್ಸ್ ಅನ್ನು ತೋರಿಸುವಂತಾನೆ ಬುಧ ಆಗಿರೋದ್ರಿಂದ ಮೋಸ್ಟ್ ಇಂಟೆಲಿಜೆಂಟ್ ಆದಂತಹ ವ್ಯಕ್ತಿಗೆ ಎರಡನೇ ಮನೆಗೆ ನಿಮ್ಮ ರಾಶಾಧಿಪತಿಯಾದಂತಹ ಬುಧ ಬರ್ತಿದ್ದಾನೆ ಅಂತ ಅಂದಾಗ ಆ ಬುಧ ವಾಕ್ಸ್ಥಾನಕ್ಕೆ ಸೇರ್ತಾ ಇದ್ದಾನೆ. ವಾಕ್ಸ್ಥಾನ ಅಂತ ಅಂದ್ರೆ ಇನ್ನಷ್ಟು ಚೆನ್ನಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಒಳ್ಳೆ ಉದ್ಯೋಗವನ್ನ ಗಿಟ್ಟಿಸಿಕೊಳ್ಳುವಂತಹ ಒಂದು ಸಮಯ ಯಾರಿಗಿದೆ? ಮಿಥುನ ರಾಶಿಯವರಿಗಿದೆ. ಮಿಥುನ ರಾಶಿಯವರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಹೋಗ್ಬೋದು. ಯಾಕೆ ಅಂತಂದ್ರೆ ಗುರು ಕೂಡ ಎರಡರಲ್ಲಿ ಇದ್ದಾನೆ. ಗುರು ಕೂಡ ವಾಕ್ಸ್ಥಾನದಲ್ಲಿ ಇದ್ದಾನೆ ಅಂದ್ರೆ ವೀಕ್ಷಕರೇ ಲಾಭಗಳನ್ನ ತಂದ್ಕೊಡುವಂತಹ ಸಮಯ. ಯಾಕೆ ಅಂತಂದ್ರೆ ಗುರು ಒಬ್ಬನಿಂದನೇ ಎಲ್ಲವನ್ನು ತಂದುಕೊಡಲು ಸಾಧ್ಯ ಆಗಿರೋದು. ಯಾಕೆಂದ್ರೆ ಗುರು ಅಷ್ಟರ ಮಟ್ಟಿಗೆ ಬ್ರಹ್ಮಾಂಡಕಾರನಾದಂತಹ ಅತಿ ದೊಡ್ಡ ಗ್ರಹನಾದ ಗುರು ಕಟಕ ರಾಶಿಯಲ್ಲಿ ಕುಳಿತಿದ್ದಾನೆ ಅಂತಂದ್ರೆ ವಾಕ್ಸ್ಥಾನದಲ್ಲಿ ಕೂತಿದ್ದಾನೆ. ಜೊತೆಗೆ ಎರಡನೇ ಮನೆ ಅನ್ನೋದು ಕೂಡ ಕುಟುಂಬವನ್ನ ಯಾವ ರೀತಿ ಪ್ರೀತಿ ಮಾಡ್ತೀರಾ ಅನ್ನೋದು ಕೂಡ ತೋರಿಸ್ತಾ ಹೋಗುತ್ತೆ. ಎರಡನೇ ಮನೆ ವಿದ್ಯಾಸ್ಥಾನವನ್ನು ಕೂಡ ತೋರಿಸ್ತಾ ಹೋಗೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿನ ಕುಟುಂಬದಲ್ಲಿ ಒಪ್ಸಿ ಮದುವೆ ಆಗುವಂತಹ ಒಂದು ಸುವರ್ಣ ಅವಕಾಶ ಮಿಥುನ ರಾಶಿಯವರಿಗಿದೆ ಅಂತ ಹೇಳ್ತಾ ಹೋಗ್ಬೋದು. ನೋಡಿ, ಮಿಥುನ ರಾಶಿಯವರು ಬಹಳ ಬ್ರಿಲಿಯಂಟು. ಜೊತೆಗೇನು ಅಂತ ಅಂದ್ರೆ ಪ್ರೀತಿ ಉಳ್ಳಂತ ವ್ಯಕ್ತಿಗಳು. ಒಂದು ಗಂಡು ಮತ್ತೆ ಒಂದು ಹೆಣ್ಣು ಯಾವ ರೀತಿ ಪ್ರೀತಿ ಪರಸ್ಪರದಿಂದ ಮದುವೆ ಆಗಿ ಒಪ್ಪಿ ನಡಿಬೇಕೋ ಆ ರೀತಿ ಮಿಥುನ ರಾಶಿಯವರು ಲವ್ ಮ್ಯಾರೇಜ್ ಆಗ್ಬೇಕು ಅಂತ ಅಂದಾಗ ತನ್ನ ತಂದೆ ತಾಯಿನ ಒಪ್ಸೋದು ಅಥವಾ ತನ್ನ ಅಣ್ಣನ ಒಪ್ಸೋದು ಬಹಳಷ್ಟು ತನ್ನ ಮಾತಿಂದನೇ ಕೂಡ ಅವರ ಮನಸ್ಸನ್ನ ಬಹಳ ಒಲೈಸ್ಬಿಡ್ತಾರೆ. ಹಾಗಾಗಿ ಮಿಥುನ ರಾಶಿಯ ಮಕ್ಕಳು ಬಹಳ ಬ್ರಿಲಿಯಂಟ್ ಅಂತ ಹೇಳ್ಬೋದು. ಏನು ನಾವು ಪಡ್ಕೋಬೇಕು ಅಂತ ಅಂದ್ರೂ ಮಾತಿನಿಂದನೇ ಪಡ್ಕೊಳ್ತಾ ಹೋಗ್ತಾರೆ ಮಿಥುನ ರಾಶಿಯವರು. ಜೊತೆಗೆ ಮಿಥುನ ರಾಶಿಯವರಿಗೆ ಗುರು ಹತ್ತನೇ ಮನೆ ನೋಡ್ತಾ ಇದ್ದಾನೆ ಅಂದ್ರೆ ರಾಶಿ ಎರಡನೇ ಮನೆಯಲ್ಲಿ ಇತ್ಕೊಂಡು ಹತ್ತನೇ ಮನೆ ನೋಡ್ತಾನೆ ಅಂತಂದ್ರೆ ನಿಮ್ಮ ಉದ್ಯೋಗದಲ್ಲಿ ಖಂಡಿತ ಪ್ರಮೋಷನ್ ಸಿಗುತ್ತೆ. ಅಥವಾ ನೀವು ಫಾರಿನ್ಗೆ ಹೋಗ್ಬೋದು, ವಿದೇಶ ಪ್ರಯಾಣ ಮಾಡ್ಬೋದು. ಯಾಕೆಂದ್ರೆ ಕೆಲವ್ರಿಗೆ ತುಂಬಾ ಆಸೆ ಇರುತ್ತೆ ಮಕ್ಕಳಿಗೆ, ನಾನು ವಿದೇಶಕ್ಕೆ ಹೋಗ್ಬೇಕು, ಹೈಯರ್ ಸ್ಟಡಿ ಮಾಡ್ಬೇಕು, ವಿದೇಶ ಪ್ರಯಾಣ ಮಾಡ್ಬೇಕು ಅನ್ನೋ ಆಸೆಗಳೆಲ್ಲ ಇರುತ್ತಲ್ಲ, ಅಂತಹ ಆಸೆಗಳನ್ನ ಖಂಡಿತ ಮಿಥುನ ರಾಶಿಯವರು ಅನುಭವಿಸ್ತಾರೆ. ಅನ್ಕೊಂಡಂತಹ ಕೆಲಸಗಳಲ್ಲಿ ಸಾಧನೆ ಮಾಡೋದು, ತಾವು ಅಂದಿದ್ದನ್ನ ಹಠ ಹಿಡದೆ ಅದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ಏಕೈಕ ರಾಶಿ ಅಂದ್ರೆ ಮಿಥುನ ರಾಶಿಯವರಾಗಿರ್ತಾರೆ. ನೋಡಿ, ಮಿಥುನ ರಾಶಿಯವರಿಗೆ ಮತ್ತೊಂದು ಗುರುಬಲ ಬಂದಿದೆ ಅಂತಂದ್ರೆ ಗುರು ಏಳನೇ ಮನೆ ನೋಡ್ತಾ ಇದ್ದಾನೆ, ವಿವಾಹ ಸ್ಥಾನವನ್ನ ನೋಡ್ತಾ ಇದ್ದಾನೆ, ವ್ಯವಹಾರದ ಸ್ಥಾನವನ್ನು ಕೂಡ ನೋಡ್ತಾ ಇದ್ದಾನೆ. ಆಗೇನಾಗತ್ತೆ, ನಾವ್ ಏನ್ ಮಾಡ್ಬೇಕು ಅನ್ನೋದಿದೆಯಲ್ಲ, ಮಿಥುನ ರಾಶಿಯವರಿಗೆ ಆ ಏಳನೇ ಮನೆಯವನು ಗುರು ಎರಡನೇ ಮನೇಲಿ ಇದ್ದಾನೆ. ಅಲ್ಲಿಗೆ ಸಪ್ತಮಾಧಿಪತಿ ಎರಡನೇ ಮನೇಲಿ ಇದ್ದಾಗ ಏನಾಗತ್ತೆ, ಒಬ್ಬ ಯಾವ್ದೋ ಒಂದು ವ್ಯವಹಾರದಲ್ಲಿ ಇಂಪ್ರೂವ್ಮೆಂಟ್ ಅಂತ ಇರ್ಬೋದು, ಯಶಸ್ ಅಂತ ಇರ್ಬೋದು, ಅಥವಾ ಹಾಕಿದಂತ ಬಂಡವಾಳಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು 5 ಲಕ್ಷ ಇನ್ವೆಸ್ಟ್ ಮಾಡಿರ್ತೀರಾ ಅನ್ಕೊಳ್ಳಿ, ದಿಢೀರ್ ಅಂತ ಅದು 10 ಲಕ್ಷ ಆಗುವಂತಹ ಒಂದು ಅವಕಾಶ ನಿಮ್ಗೆ ಸಿಕ್ಬಿಡುತ್ತೆ. ನೋಡಿ, ಭೂಮಿ ಮೇಲೆ ಯಾರು ಮಿಥುನ ರಾಶಿಯವರು ಉಳಿತಾಯ ಮಾಡಿ ಆ ಭೂಮಿ ಮೇಲೆ ಹಣವನ್ನ ಹೂಡಿಕೆ ಮಾಡಿದಿರಲ್ಲ, ಅಂತವರೆಲ್ಲ ಅತಿ ಹೆಚ್ಚು ಲಾಭವನ್ನ ತಂದುಕೊಳ್ಳುವಂತಹ ಸಮಯ. ನೋಡಿ, ಯಾವುದೇ ಭೂಮಿಗೆ 10 ರೂಪಾಯಿ ಹಾಕಿ ಆ 10 ರೂಪಾಯಿನ ಅಟ್ಲೀಸ್ಟ್ 20 ರೂಪಾಯಿ ಮಾಡ್ತಾನೆ, ಇಲ್ಲ 100 ರೂಪಾಯಿನಾರು ಮಾಡುವಂತಹ ಶಕ್ತಿ ಇರೋದು ಯಾರಿಗೆ ಅಂತ ಅಂದ್ರೆ ಭೂಮಿಗೆ ಮಾತ್ರ. ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ಏನು ಇಲ್ಲಿವರೆಗೂ ಹಾಕಿದಂತಹ ವ್ಯವಹಾರಗಳಿರ್ಬೋದು, ಇಲ್ಲಿ ತನಕ ಇನ್ವೆಸ್ಟ್ ಮಾಡಿದಂತಹ ವಿಚಾರಗಳಿರ್ಬೋದು, ಅವೆಲ್ಲದಕ್ಕೂ ಕೂಡ ಅತಿ ಹೆಚ್ಚು ಲಾಭ ನೋಡುವಂತಹ ಸಮಯ. ಯಾಕೆ ಅಂತಂದ್ರೆ ಬುಧ ಎರಡನೇ ಮನೆಗೆ ಬರ್ತಾ ಇದ್ದಾನೆ. ಜೊತೆಗೆ ರವಿ ಕೂಡ ಅಲ್ಲೇ ಇರೋದ್ರಿಂದ ರವಿ ಬುಧಾದಿತ್ಯ ಯೋಗ ನಡೀತಿದೆ. ಗುರು ಕೂಡ ಎರಡನೇ ಮನೇಲಿ ಇರೋದ್ರಿಂದ ಗುರುವಿನ ಒಂದು ಆಶೀರ್ವಾದ ಕೂಡ ನಿಮ್ಗೆ ಸಿಗ್ತಾ ಹೋಗಿದೆ. ಇನ್ನೇನ್ ಬೇಕು? ಖಂಡಿತ ಮಿಥುನ ರಾಶಿಯವರು ಮತ್ತಷ್ಟು ಜಾಸ್ತಿ ಫಲಗಳನ್ನ ನೋಡ್ಬೇಕಪ್ಪ, ನಾವ್ ಇನ್ನಷ್ಟು ಉನ್ನತವಾಗ್ಬೇಕಪ್ಪ, ಪ್ರಗತಿ ಹೊಂದ್ಬೇಕು ಅಂತಂದ್ರೆ ಖಂಡಿತ ಒಂದ್ಸರಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ಹೋಗಿ ಗುರುವಾರ ದಿನ ಅಲ್ಲೇ ಉಳ್ಕೊಂಡು ಅವನ ಆಶೀರ್ವಾದ ಪಡ್ಕೊಳ್ತಾ ಬನ್ನಿ. ಯಾಕೆಂದ್ರೆ ಮಿಥುನ ರಾಶಿಯವರಿಗೆ ಯಾಕೆ ಗುರು ಅಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾನೆ ಅಂತ ಅಂದ್ರೆ ಏಳನೇ ಮನೆ ವ್ಯವಹಾರಕ್ಕೆ ಅಧಿಪತಿ ಗುರುನೇ ಆಗಿರ್ತಾನೆ, ಸಪ್ತಮಾಧಿಪತಿನೂ ಅವನೇ ಆಗಿರ್ತಾನೆ, ಜೊತೆಗೆ ಹತ್ತನೇ ಮನೆ ಅಧಿಪತಿನೂ ಅವನೇ ಆಗಿರ್ತಾನೆ. ಅಲ್ಲಿಗೆ ಮಿಥುನ ರಾಶಿಯವರು ಎಷ್ಟು ಗುರುವಿನ ಆರಾಧನೆ ಮಾಡ್ತಿರೋ, ಎಷ್ಟು ಗುರುಗಳ ಒಂದು ಆಶೀರ್ವಾದನ ತಗೊಳ್ತಾ ಹೋಗ್ತಿರೋ, ನಿಮ್ಮ ಗುರುಗಳ ಹತ್ರ
ಆಶೀರ್ವಾದ ಪಡೆದಷ್ಟು ಕೂಡ ನೀವು ಉನ್ನತ ಏಳಿಗೆನ ಪಡಿತಾ ಹೋಗ್ತೀರಾ. ಮಿಥುನ ರಾಶಿಯವರು ಸಾಕಷ್ಟು ಸಕಲ ಅಭಿವೃದ್ಧಿಗಳು ಕೂಡ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಮಿಥುನ ರಾಶಿಯವರಿಗೆ ಆಗೋದ್ರಿಂದ ಗುರು ರಾಘವೇಂದ್ರ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.